ನಾನು ಆ ಬಿಜೆಪಿ ತಾಲೂಕು ಅಧ್ಯಕ್ಷರು ಮಾನ್ಯ ಚೌಧರಿ ಅವರಿಗೆ ಹೇಳ್ತೀನಿ, ಅವರು ತಮ್ಮ ಹೆಸರನ್ನೇ ಚೇಂಜ್ ಮಾಡ್ಕೊಂಬಿಟ್ರು. ಹುಟ್ಟಾಗ ಅವ್ರ ತಂದೆ ಹೆಸರನ್ನೇ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಚೌಧರಿಗಳು ಯಾರನ್ನು ಚೌಧರಿ ಅಂತ ನಮ್ಮ ಒಕ್ಕಲಿಗರ ಜನಾಂಗದಲ್ಲಿ ಯಾರೂ ಇಟ್ಕೊಳ್ಳಲ್ಲ. ಅವರು ಯಾವುದೋ ಮಾಡಲಿಕ್ಕೆ ಏನೋ ಮಾಡಲಿಕ್ಕೆ ಹೆಸರನ್ನೇ ಚೇಂಜ್ ಮಾಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನನಗೆ ಮಾತಾಡೋಕ್ಕೂ ಆಸಕ್ತಿ ಇಲ್ಲ. ಆದರೆ ಒಂದು ಮಾತು ಹೇಳ್ತೀನಿ ಅವ್ರಿಗೆ, ನಂದು ಏನೇ ಹಗರಣ ಇದ್ರೂ ಅವರು ಎಲೆಕ್ಷನ್ಗೆ ಮುಂಚೆನೇ ಮಾಡಿದ್ರೆ ನನ್ನ ಧನ್ಯವಾದಗಳು. ನಾನು ಅವ್ರು ಹೇಳಿದ ಕಡೆ ವೇದಿಕೆಯನ್ನು ನನ್ನ ಖರ್ಚಿನಲ್ಲಿ ಸ್ವಂತ ಖರ್ಚಿನಲ್ಲಿ ಮಾಡಿಸ್ತೀನಿ. ನಂದೇನಾದರೂ ಹಗರಣ ಇದ್ದರೆ ಅದೇ ವೇದಿಕೆ ಅಲ್ಲೇ ನೀವೆಲ್ಲ ಏನು ಶಿಕ್ಷೆ ಕೊಡ್ತೀರಿ ಆ ಶಿಕ್ಷೆ ಮಾಡಿಸ್ಕೋತೀನಿ, ಆಯ್ತಲ್ಲ. ಆ ರೀತಿ ನಂದು ಯಾವುದೂ ನನ್ನ ಹಿಸ್ಟ್ರಿ ಆಗ್ಬೋದು ಏನೇ ಆಗ್ಬೋದು, ನನ್ನ ಮೇಲೆ ಯಾವುದು ಕ್ರಿಮಿನಲ್ ಕೇಸ್ ಇಲ್ಲ. ನಾನು ಯಾವುದು 420 ಕೇಸಲ್ಲಿ ಯಾವುದು ಬುಕ್ ಆಗಿಲ್ಲ. ಅವ್ರ ಮೇಲೆ 6 ಕೇಸಿದೆ. ಒಂದು ಕೇಸಲ್ಲಿ ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಅವ್ರಿಗೆ ಶಿಕ್ಷೆ ಕೂಡ ಆಗಿದೆ, ಜೈಲಿಗೂ ಕೂಡ ಹೋಗಿ ಬಂದಿದ್ದಾರೆ. ಈ ಬಿ ಜೆ ಪಿ ಅವ್ರಿಗೆ ಒಬ್ಬ ತಾಲೂಕು ಅಧ್ಯಕ್ಷನ್ನ ಅವನು ಚಾರಿತ್ರ್ಯ ಕ್ಲೀನಾಗಿರೋ ಅಂಥವ್ರನ್ನ ಮಾಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಅವ್ರಿಗೆ ಈ ಥರ ಮಾಡಿ ಜನಗಳನ್ನು ಎದುರಿಸಿ ಮಾಡ್ಕೋಬೇಕು. ನಂದೇನೇ ಇದ್ದರೂ ಚೌಧರಿ ಅವ್ರಿಗೆ ಮುಖಾಮುಖಿ ಚರ್ಚೆಗೆ ನಾನು ರೆಡಿ ಇದ್ದೀನಿ. ಅವರಾದರೂ ಫಿಕ್ಸ್ ಮಾಡಿ, ತಾವು ಕೇಳಿ, ತಾವಾದರೂ ಎಲ್ಲಾದರೂ ವೇದಿಕೆ ರೆಡಿ ಮಾಡಿ. ನನ್ನ ಹಗರಣ ಏನಿದ್ರು ಇವತ್ತು ಅವರು ರೈತರ ವಿರುದ್ಧ, ರೈತರ ಹಿತಕ್ಕೆ ಗರ್ಭಪಾತ ಮಾಡಿಸ್ತಾ ಇದ್ದಾರೆ. ಈಗ ರೈತರು ಗಿಡಗಳನ್ನ ನೆಟ್ಟಿ ದುಡ್ಡು ತೊಗೊಂಡಿದ್ರೆ, ನನ್ನೂರಲ್ಲಿ ನನ್ನ ರೈತರು ಗಿಡ ಮಾಡಿ ತೊಗೊಂಡಿದ್ರೆ ಅದನ್ನು ರೈತರು ಕಳ್ಳರು, ಮೋಸಗಾರರು, ಗಿಡಗಳೆಲ್ಲ ಆಮೇಲೆ ಉಣ್ಬಿಟ್ಟು ಗಿಡಗಳಲ್ಲಿ ಮೋಸ ಮಾಡಿ ದುಡ್ಡು ತೊಗೊಂಡಿದ್ದಾರೆ ಅಂತಾರೆ. ಅದನ್ನೇನಾದರೂ ಓಬಳಾಪುರ ಗ್ರಾಮದಲ್ಲಿ ಬಂದು ಅವ್ರು ಹೇಳೋದಾದರೆ ನಾವು ಓಬಳಾಪುರ ಗ್ರಾಮಸ್ಥರು ಎಲ್ಲ ರೆಡಿ ಇದ್ದೀವಿ ಅವ್ರಿಗೆ ತಕ್ಕನಾದ ಉತ್ತರ ಕೊಡಲಿಕ್ಕೆ. ನಮ್ಮ ರೈತರುಗಳು ಯಾವುದೇ ರೀತಿ ವಂಚನೆ ಮಾಡಿ ದುಡ್ಡು ತಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಆ ವಂಚನೆ ಏನಿದ್ರೂ ಬಿ ಜೆ ಪಿ ಅಧ್ಯಕ್ಷರಿಗೆ ಮಾತ್ರ ಸೇರ್ತಕ್ಕದ್ದಾದಂಥ ಪದ ಅದು. ನಮ್ಮ ರೈತರು ಓಬಳಾಪುರದಲ್ಲಾಗ್ಬೋದು ಯಾವುದೇ, ಇವಾಗ ಅವನು ಏನಾಗಿದೆ ಅವ್ರಿಗೆ ಅಂದರೆ, ಎಂಟೈರ್ ಕೈಗಾರಿಕಾ ಪ್ರದೇಶದಲ್ಲಿ ರೈತರು ಏನು ಗಿಡಗಳಿಗೆ ದುಡ್ಡು ತಾಂತಾ ಇದ್ದಾರೆ ಅದೆಲ್ಲ ಮೋಸ ವಂಚನೆಯಿಂದ ತಗೋತಾ ಇದ್ದಾರೆ ಅಂತ ಎಲ್ಲ ರೈತರನ್ನು ಕಳ್ಳರನ್ನು ಮಾಡಿದ್ದಾರೆ. ಮಾನ್ಯ ಚೌಧರಿ ಅವರೇ, ನಮ್ಮ ತಾಲೂಕಲ್ಲಿ ಯಾವುದೇ ರೈತರು ಕಳ್ಳರಿಲ್ಲ. ಓಬಳಾಪುರ ಗ್ರಾಮದಲ್ಲಿ ಕಳ್ಳರಿಲ್ಲೇ ಇಲ್ಲ. ಈ ರೀತಿ ಏನಾದರೂ ನೀನು ಓಬಳಾಪುರ ಗ್ರಾಮದಲ್ಲಿ ರೈತರುಗಳನ್ನೆಲ್ಲ ಕಳ್ಳರು ಅಂತ ಪ್ರೂವ್ ಮಾಡೋಕ್ಕೆ ಇದ್ರೆ ನಿನ್ನ ಹತ್ರ ಏನಾದರೂ ದಾಖಲೆ, ದಯವಿಟ್ಟು ನೀನು ಯಾವಾಗಾದರೂ ನಿನ್ನ ಜೊತೆಲಿ ಯಾರನ್ನಾದರೂ ಕರ್ಕೊಂಡು ನೀನು ಬಂದರೆ ಓಬಳಾಪುರದಲ್ಲೇ ವೇದಿಕೆ ಮಾಡ್ತೀವಿ. ಓಬಳಾಪುರದಲ್ಲಿ ನಾನು ಯಾವುದೋ ನನ್ನ ಬಗ್ಗೆ ಏನೋ ಹೇಳ್ತಾರಂತೆ, ಎಕರೆಗೆ 10 ಲಕ್ಷ ತೊಗೊಂಡು ಎಲ್ಲ ರೈತರುಗಳಿಗೆ ಮೋಸ ಮಾಡಿದ್ದಾರೆ ಅಂತ. ನನ್ನ ರೈತರು ಇಲ್ಲೇ ಇರ್ತಾರೆ. ನಾನು ಅವತ್ತು ಒಬ್ಬಟ್ಟಿನ ಊಟ ಮಾಡಿಸ್ತೀನಿ. ಓಬಳಾಪುರದಲ್ಲಿ ಒಂದು ವೇದಿಕೆ ಹಾಕಿಸ್ತೀನಿ. ಓಬಳಾಪುರದಲ್ಲಿ ರೈತರು ಯಾರಾದರೂ ನಾನು ಮೋಸ ಮಾಡಿ KDBಯಿಂದ ದುಡ್ಡು ತಗೊಂಡಿದ್ದೀನಿ, ರೈತರಿಗೆ ಮೋಸ ಮಾಡಿದ್ದೀನಿ ಅಂದರೆ ನಾನು ಇಲ್ಲೇ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ. ಚೌಧರಿ ಈ ರೀತಿ ಹೇಳೋದನ್ನ ಗಾಳಿಯಲ್ಲಿ ಗುಂಡು ಅಂತ ನಾನು ಅವತ್ತೇ ಹೇಳಿದ್ದೆ. ಏನು BJPಯವರು ಕುಮಾರಸ್ವಾಮಿ ಪೂರ್ತಿ ಗಾಳಿಲಿ ಗುಂಡು ಆಡಿಸ್ತಾರೆ ಅಂತ. ಈ ಗಾಳಿಯಲ್ಲಿ ಗುಂಡು ಆರಿಸೋದನ್ನ ಬಿಡಬೇಕು. ರೆಕಾರ್ಡ್ ಏನಾಯಿದ್ರೆ ಓಬಳಾಪುರಕ್ಕೆ ತರಲಿ, ಓಬಳಾಪುರದ ರೈತರಿಗೆ ನಾನು ಮೋಸ ಮಾಡಿರೋದಿದ್ರೆ ತೋರಿಸ್ಲಿ, ನಾನು ಅವ್ರು ಹೇಳಿದ್ನ ಮಾಡಿಸ್ಕೊತೀನಿ. ಈ ವಿಚಾರ ನಾವು ಹಾಗೆ ಅವ್ರೇನು ಹೇಳಿದ್ರು, ದಾಖಲೆ ಸಮೇತ ನನ್ನ ಭ್ರಷ್ಟಾಚಾರನೆಲ್ಲ ಬಯಲ್ಗೆಳಿತೀನಿ ಅಂದರು. ಇಲ್ಲಿವರೆಗೂ ನಾವು ಕಾಯ್ತಾ ಇದ್ದೀವಿ. ಯಾವುದೇ ದಾಖಲೆಗಳು ಅವ್ರ ಹತ್ರ ಬಂದೂ ಇಲ್ಲ, ಅವರು ನಮ್ಮನ್ನು ಬಯಲ್ಗೆ ಎಳೆದೂ ಇಲ್ಲ, ಆಯ್ತಲ್ಲ. ನಾನು ಯಾವುದನ್ನ ಮೋಸ ಮಾಡಿದರೆ ಪೊಲೀಸ್ ಸ್ಟೇಷನ್ಗಳು ಯಾವುದು ಬಂದಾಗಿಲ್ಲ, ದಯವಿಟ್ಟು ಕೊಡ್ಬೋದು. ಅವನ ಮೇಲೆ ಯಾವ ಥರ ಮೋಸಗಳ ಬಗ್ಗೆ ಯಾವ ರೀತಿ ಕೊಟ್ಟಿದ್ದಾರೆ, ಇಂಪರ್ಸಿನೇಷನಲ್ಲಿ ಯಾರ್ದೋ ಆಸ್ತಿನ ಯಾರಿಗೋ ಬರ್ಸ್ಕೊಟ್ಟಿರೋ ವಿಚಾರ ಇರ್ಬೋದು, ಇನ್ನೊಂದು ವಿಚಾರ ಇರ್ಬೋದು, ಎಲ್ಲ FIRಗಳು ದಾಖಲೆಗಳು ನಮ್ಮ ಹತ್ರ ಇದೆ. ಹಾಗಾಗಿ ನಾನು ಚೌಧರಿ ಅವ್ರಿಗೆ ಹೇಳ್ತೀನಿ, ಚೌಧರಿ ಅವರೇ ತಮ್ಮ ಹದ್ದುಬಸ್ತಲ್ಲಿ ತಾವಿರಿ. ನನ್ನ ಊರಲ್ಲಿ ನಾನು ಪೆಂಡಾಲ್ ಹಾಕ್ಸಕ್ಕೆ ರೆಡಿ ಇದ್ದೀನಿ. ನನ್ನೂರು ರೈತರುಗಳನ್ನ ಎಲ್ಲರನ್ನೂ ಇಲ್ಲೇ ನಾನು ಕರಿತೀನಿ ಬಹಿರಂಗವಾಗಿ. ನನ್ನೂರಲ್ಲಿ ನಾನು ರೈತರಿಗೆ ಯಾರಿಗಾನ ಮೋಸ ಮಾಡಿದ್ದೀನಿ ಅಂತ ಒಬ್ಬರು ಹೇಳಿದ್ರೆ ನೀವು ಹೇಳಿದ್ನ ನಾನು ಮಾಡಿಸ್ಕೊಳ್ಳೋಕೆ ರೆಡಿ ಇದ್ದೀನಿ. ಗ್ರಾಮಕ್ಕೆ ತಾವು ಯಾವತ್ತಾದರೂ ಬನ್ನಿ, ಓಬಳಾಪುರ ಗ್ರಾಮದಲ್ಲೇ ಡಿಸೈಡ್ ಆಗಲಿ ನಾನೇನಾದರೂ ಮೋಸ ಮಾಡಿದ್ದೀನಾ ಅಥವಾ ನಮ್ಮ ಜೊತೆ ಇರೋ ಸಂಗಡಿಗರು ಯಾರಾದರೂ ಮೋಸ ಮಾಡಿದಾರಾ ಏನು ಅನ್ನೋದು ತೀರ್ಮಾನ ಆಗಲಿ.